ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 8 ಹಾಗೂ 9ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇದೀಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ 3 ಹೊಸ ಬದಲಾವಣೆಗಳನ್ನು ಇದೀಗ ಹೊಸದಾಗಿ ನಿಮ್ಮ 8 ಹಾಗೂ 9ನೇ ಕಂತಿನ ಹಣಕ್ಕೆ ಜಾರಿಗೆ ಮಾಡಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ನಿಮಗೆ 2,000 ರೂಪಾಯಿ ಹಣ ಬರಬೇಕು ಅಂತಂದರೆ ನೀವು ಈ 3 ಹೊಸ ರೂಲ್ಸ್ಗಳನ್ನು ಮೀನ್ಸ್ ಈ 3 ಹೊಸ ಬದಲಾವಣೆಗಳನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಈ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಇದು ಬರೋದಿಲ್ಲ. ವೀಕ್ಷಕರೇ, ಈ 3 ಬದಲಾವಣೆಗಳು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈ 1 by 1 ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋ ಲಾಂಗ್ ಮಾಡೋದಿಲ್ಲ, ಸೊ ತುಂಬಾ ಚಿಕ್ಕದಾಗುತ್ತೆ. ಆದ ಕಾರಣ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಕೊನೆ ತನಕ ವಾಚ್ ಮಾಡಿ. ಬಿಕಾಸ್ ನಾನು ಹೇಳುವಂತಹ ಮಾಹಿತಿ ನಿಮಗೆ ಯಾರು ಕೂಡ ಹೇಳಿರೋದಿಲ್ಲ ಅಂತ ಅನ್ಕೊತೀನಿ. ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಆದ ಕಾರಣ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ಆದಷ್ಟು ವಾಚ್ ಮಾಡಿ. ವೀಕ್ಷಕರೇ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಏನು 8 ಮತ್ತು 9ನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಷ್ಟೇ. ಇನ್ನು ಉಳಿದಿರುವಂತಹ ನಿಮಗೆ ಇಲ್ಲಿ 8ನೇ ಕಂತಿನ ಹಣ ಹಾಗೂ 9ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರತಿ ಒಂದು ಇಲ್ಲಿ 3 ಬದಲಾವಣೆಗಳು ಕೂಡ ನಿಮಗೆ ಅನ್ವಯಿಸ್ತಾ ಹೋಗ್ತದೆ, ಎಲ್ಲರಿಗೂ ಕೂಡ ಅನ್ವಯಿಸ್ತಾ ಹೋಗ್ತದೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಇದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವೆಲ್ಲವನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಾನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಸಾಕಷ್ಟು ಜನರು ಸಬ್ಸ್ಕ್ರೈಬ್ ಆಗ್ತೀರಾ, ಬಟ್ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನೀವು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಬೆಲ್ ಐಕಾನ್ ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಯಾರಿನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ ಹೆಚ್ಚಿಗೆ ಆಗುತ್ತೆ, ಎಲ್ಲರೂ ಕೂಡ ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೊ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ, ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತೇವೆ ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ ವೀಕ್ಷಕರೇ, ಈ 1 by 1 ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ 3 ಹೊಸ ಬದಲಾವಣೆಗಳು ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರನೇ ಅನ್ವಯಿಸ್ತವೆ. ಸೊ ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ನಾನು ಮತ್ತೆ ವಿಡಿಯೋ ಮಾಡ್ತೇನೆ. ಇವಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈ 3 ಬದಲಾವಣೆಗಳು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರನೇ ಅನ್ವಯಿಸ್ತವೆ. ಹಾಗಾದರೆ ಮೊದಲನೆಯ ಬದಲಾವಣೆ ಏನು, 2ನೇ ಬದಲಾವಣೆ ಏನು ಮತ್ತು 3ನೇ ಬದಲಾವಣೆ ಏನು ಅಂತ ಇವಾಗ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಮೊದಲನೆಯ ಬದಲಾವಣೆ ಬಂದುಬಿಟ್ಟು ನೋ ರೆಕ್ವೈರ್ಡ್ ಚೇಂಜಸ್ ಬ್ಯಾಂಕ್ ಅಕೌಂಟ್ ಅಂತ. ಹೌದು ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ SBI ಬ್ಯಾಂಕ್ ಇತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ SBI ಬ್ಯಾಂಕಿಗೆ ಈ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಅಂತೆ. ಹಾಗಾಗಿ ನಾವು ಬೇರೆ ಕರ್ನಾಟಕ ಬ್ಯಾಂಕ್ ಮಾಡಿಸೋಣ, ಕರ್ನಾಟಕ ಹಣದಲ್ಲಿ ಬರೋದು ಲೇಟ್ ಅಂತೆ, ಇನ್ನಿತರ ಕೆನರಾ ಬ್ಯಾಂಕ್ ಮಾಡಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ತಮ್ಮ ಖಾತೆಗಳನ್ನು ಚೇಂಜ್ ಮಾಡ್ತಾ ಇರುವಂಥದ್ದು ಎಲ್ಲ ಮಹಿಳೆಯರು. ಎಲ್ಲ ಮಹಿಳೆಯರು ಅಂತಂದರೆ ಸ್ವಲ್ಪ ಜನರು ಹೀಗೆ ಮಾಡ್ತಾ ಇರೋದು ಕಂಡು ಬಂದಿದೆ. ಹಾಗಾಗಿ ಇವರು ಈ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಈ ಬದಲಾವಣೆಗಳನ್ನು ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡು ಬಂದಿರುವಂಥದ್ದು. ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೇಂಜ್ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಏನು ನೋ ನೀಡ್ ಅಂತಲೇ ಹೇಳಬಹುದು. ಸೊ ವೇಟ್ ಮಾಡಿ, ನಿಮಗೆ ಇಲ್ಲಿ ಕೆಲವೊಬ್ಬರಿಗೆ 2 ರಿಂದ 4 ಡೇಸ್ ಡಿಲೇ ಆದರೂ ಪರವಾಗಿಲ್ಲ, ಅದೇ ಅಕೌಂಟ್ಗೆ ನಾವು ಹಣ ಹಾಕ್ತೇವೆ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ 1 ವೀಕ್ ಲೇಟ್ ಆದರೂ ಪರವಾಗಿಲ್ಲ, ನಾವು ಅದೇ ಅಕೌಂಟ್ಗೆ ಹಣ ಹಾಕ್ತೇವೆ. ಸೊ ನೀವು ಇದರಿಂದ ಆ ಅಕೌಂಟು ಅದರಿಂದ ಈ ಅಕೌಂಟನ್ನು ಚೇಂಜ್ ಮಾಡಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಹಣ ಸ್ಟಾಪ್ ಆಗಿಬಿಡುತ್ತೆ ಅಂತ ಇವರು ಹೇಳಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬಿಕಾಸ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ. ಇವಾಗ ಇದುವರೆಗೂ ಹೇಳಿರೋದು ಇದು ಮೊದಲನೆಯ ಬದಲಾವಣೆ. ಇವಾಗ 2ನೇ ಬದಲಾವಣೆಯನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಏನು ಇದು ನಿಮಗೆ ಪಿಂಕ್ ಕಾರ್ಡ್ ಅಂತ ಮೊದಲಿಗೆ ಇದು ಸ್ವಲ್ಪ ಸದ್ದು ಮಾಡಿತ್ತು. ಆ ಪಿಂಕ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಏನು ಅಂತಂದರೆ ಇವಾಗ ಲೋಕಸಭಾ ಎಲೆಕ್ಷನ್ನು ಹತ್ತಿರದಲ್ಲಿದೆ. ಈ ಲೋಕಸಭಾ ಎಲೆಕ್ಷನ್ ಆದ ನಂತರ ಈ ನಿಮ್ಮ ಪಿಂಕ್ ಕಾರ್ಡನ್ನು ನಾವು ಅಪ್ಲಿಕೇಶನ್ ಕರಿತೇವೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಿಕೊಳ್ಳಿ ಅಂತ ಇವರು ಹೇಳಿರುವಂಥದ್ದು. ಸೊ ಎಲ್ಲರೂ ಕೂಡ ವೇಟ್ ಮಾಡಿ. ನಿಮ್ಮ ಏನು ಇನ್ನೊಂದು 1.5 ತಿಂಗಳು ಅಂತಂದರೆ ನಿಮಗೆ ಈ ಇವರು ಏನು ಸರ್ವೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ 9ನೇ ಕಂತಿನ ಹಣ ಹಾಕಿದಾದ್ಮೇಲೆ ನಾವು ಪಿಂಕ್ ಕಾರ್ಡು ಕೊಡ್ತೇವೆ ಅಂತ ಹೇಳಿರುವಂಥದ್ದು. ಸೊ ಇಲ್ಲ, ಇವರು 10ನೇ ಕಂತಿನ ಹಣ ಆದಮೇಲೆ ಇವರು ಪಿಂಕ್ ಕಾರ್ಡ್ ಕೊಡ್ತಾರೆ ಅಂತ ನನಗನ್ಸುತ್ತೆ. ಸೊ ವೇಟ್ ಮಾಡಿ, ಇನ್ ಕೇಸ್ ಎನಿ ಚೇಂಜಸ್ ಇದ್ದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡ್ತೇನೆ. ಇದು 2ನೇ ಬದಲಾವಣೆ. ಇವಾಗ 3ನೇ ಬದಲಾವಣೆಯನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಈ 3ನೇ ಬದಲಾವಣೆ ಬಂದುಬಿಟ್ಟು ನಿಮ್ಮ ಅಕೌಂಟು ಆ್ಯಕ್ಟಿವೇಷನ್ ಅಂತಲೇ ಹೇಳಬಹುದು. ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲೇ ಇಲ್ವಂತೆ. ಇಲ್ಲಿ 80,000ಕ್ಕೂ ಅಧಿಕ ಮಹಿಳೆಯರ ಬ್ಯಾಂಕ್ ಅಕೌಂಟು ಚಾಲ್ತಿನೇ ಇಲ್ವಂತೆ ಗೃಹಲಕ್ಷ್ಮಿಯರದು. ಹಾಗಾಗಿ ಇಲ್ಲಿ ನಿಮ್ಮ ಗೃಹ
ಗೃಹಲಕ್ಷ್ಮಿಯರ ಯಾರ್ಯಾರು ಅಕೌಂಟು ಚಾಲ್ತಿಯಲ್ಲಿಲ್ವೋ ಅವ್ರಿಗೆ ಇದೇ ತಿಂಗಳು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ 80,000ಕ್ಕೂ ಅಧಿಕ ಮಹಿಳೆಯರ ಅಕೌಂಟ್ ಇನ್ನೂ ಕೂಡ ಇವಾಗಲೇ ಹೆಚ್ಚು ಕಡಿಮೆ 9 ಮಂತ್ ಆಯಿತು ಗೃಹಲಕ್ಷ್ಮಿ ಹಣ ಬರ್ತಾ ಹೋಗ್ತಾ, ಆದರೆ ಇನ್ನೂ ಕೂಡ ಯಾವುದೇ ರೀತಿ ಅಕೌಂಟ್ ಚಾಲ್ತಿ ಇಲ್ಲ ಅಂತಂದರೆ ಇದೊಂದು ಬೇಜಾರಾಗುವಂತಹ ವಿಷಯ. ಹಾಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ನೀವು ಕೇಳಬಹುದು ಚಾಲ್ತಿ ಅಂತಂದರೆ ಏನು ಅಂತ. ನಿಮ್ಮ ಅಕೌಂಟ್ನಲ್ಲಿ ಫಿಕ್ಸ್ ಅಮೌಂಟ್ ಅಂತ ನೀವು 500 to 1000ವರೆಗೂ ನೀವು ಇಡಲೇಬೇಕು, ಅದು ಚಾಲ್ತಿಯಲ್ಲಿರುತ್ತೆ. ಇಲ್ಲಿ ಸಾಕಷ್ಟು ಜನರದ್ದು ಆಧಾರ್ ಕಾರ್ಡು ಲಿಂಕ್ ಇದೆ, ಫೋನ್ ನಂಬರ್ ಲಿಂಕ್ ಇದೆ, ಎಲ್ಲ ಲಿಂಕ್ ಇದೆ, ಆದರೂ ಕೂಡ ಇಲ್ಲಿ ಅಕೌಂಟು ಚಾಲ್ತಿಯಲ್ಲಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವೀಕ್ಷಕರು, ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ.